ನಮಸ್ಕಾರ, ನಾನು ಅರುಣ್ ಫುಗಾರ್. ವೀಕ್ಷಕರೇ, ನೀವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಿ. ಅದರಲ್ಲೂ ಕೂಡ ಕ್ರಿಕೆಟ್ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ, 2025 ಏಷ್ಯಾ ಕಪ್ ಆರಂಭ ಆಗಿದೆ ಆಲ್ರೆಡಿ. ಆದರೆ ನಮಗೆ ಒರಿಜಿನಲ್ ಆಗಿ ಅಸಲಿ ಕ್ರಿಕೆಟ್ ಆರಂಭ ಆಗೋದೇ ನಾಳೆ ಇದ್ದ. ಯಾಕಂದ್ರೆ ನಾಳೆ ನಡೀತಾ ಇರೋ ಮ್ಯಾಚ್ ಇದೆಯಲ್ಲ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯದಲ್ಲಿ. ನಾಳೆ ರಾತ್ರಿ 7 ಗಂಟೆಗೆ ಈ ಮ್ಯಾಚ್ ಆರಂಭ ಆಗುತ್ತೆ. ಅಂದರೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ದುಬೈನ ಇಂಟರ್ನ್ಯಾಷನಲ್ ಪಿಚ್ನಲ್ಲಿ ಕ್ರಿಕೆಟ್ ಪಂದ್ಯ ನಡೀತಾ ಇರುವಂಥದ್ದು. ಆದರೆ ಒಂದಿಷ್ಟು ಹಿನ್ನೆಲೆಯನ್ನು ನಾವು ನೋಡ್ತಾ ಹೋಗೋಣ. ನೋಡಿ, 2025 ಏಷ್ಯಾ ಕಪ್ನಲ್ಲಿ ಭಾರತ ಪಾಕಿಸ್ತಾನದ ವಿರುದ್ಧ ಆಡೋದಿಲ್ಲ ಅನ್ನುವಂಥ ವಿಚಾರವನ್ನ BCCI ಈಗಾಗಲೇ ಸ್ಪಷ್ಟಪಡಿಸಿತ್ತು ಈ ಹಿಂದೆ. ಅದಾದ ನಂತರದಲ್ಲಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದೆ, ಒಂದಿಷ್ಟು ಸಮರ್ಥನೆಗಳನ್ನ ಕೊಟ್ಟ ನಂತರದಲ್ಲಿ. ಅಂದ್ರೆ ಪಹಲ್ಗಾಮ್ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರ ದಾಳಿಯ ನಂತರದಲ್ಲಿ ಎರಡೂ ದೇಶದ ನಡುವಿನ ಬಾಂಧವ್ಯ ಹೇಗಿದೆ ಅನ್ನುವಂಥ ವಿಚಾರ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಸೊ ಹಾಗಾಗಿ ಆ ಒಂದು ಭಯೋತ್ಪಾದಕ ದಾಳಿಯ ನಂತರದಲ್ಲಿ ಈ ಬಾರಿ ನಡೀತಾ ಇರುವಂತಹ ಮೊದಲ ಕ್ರಿಕೆಟ್ ಮ್ಯಾಚ್ ಇದು, ಭಾರತ ಮತ್ತು ಪಾಕಿಸ್ತಾನದ ನಡುವಲ್ಲಿ. ಸೊ ಇದನ್ನ ಬಹಿಷ್ಕಾರ ಮಾಡುತ್ತೆ ಅಂತ BCCI ಸ್ಪಷ್ಟಪಡಿಸಿತ್ತು, ಯಾವುದೇ ಕಾರಣಕ್ಕೂ ಆಡುವುದಿಲ್ಲ ಅಂತ. ಆದರೆ ಈಗ ಆಡುತ್ತೆ ಭಾರತ ಪಾಕಿಸ್ತಾನದ ವಿರುದ್ಧ ಅನ್ನುವಂಥ ನಿರ್ಧಾರವನ್ನ ಸರ್ಕಾರ ಹೇಳಿಕೊಂಡಿದೆ. ಬಹುರಾಷ್ಟ್ರೀಯ ಪಂದ್ಯಗಳಲ್ಲಿ ಆಡಬಹುದು ಅನ್ನುವಂತಹ ಸ್ಪಷ್ಟತೆಯನ್ನ ಕೊಟ್ಟು ತನ್ನ ಹೇಳಿಕೆಯನ್ನು ಕೊಟ್ಟಿದೆ ಕೇಂದ್ರ ಸರ್ಕಾರ. ಆದ್ರೆ ಇದಕ್ಕೆ ವಿಪಕ್ಷಗಳು ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಅದರಲ್ಲೂ ಕೂಡ ಒಂದಿಷ್ಟು ಪ್ರಮುಖ ವಿಪಕ್ಷಗಳು ಈ ಬಗ್ಗೆ ವ್ಯಾಖ್ಯಾನಗಳನ್ನು ಮಾಡ್ತಾ ಇರುವಂಥದ್ದು. ನೋಡಿ, ಹಿಂದೆ ಪಹಲ್ಗಾಮ್ನಲ್ಲಿ ಅಟ್ಯಾಕ್ ಆದ ನಂತರದಲ್ಲಿ ರಕ್ತ ಮತ್ತು ನೀರು, ಸಿಂಧೂ ನದಿ ನೀರನ್ನ ಏನು ಸ್ಟಾಪ್ ಮಾಡಿತ್ತು ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ಹರಿಯೋದನ್ನ, ಅದನ್ನ ಪ್ರಶ್ನೆ ಮಾಡಿತ್ತು. ನೀರು ಮತ್ತು ರಕ್ತ ಒಂದೇ ಕಡೆ ಹರಿಯೋಕೆ ಸಾಧ್ಯ ಇಲ್ಲ ಅಂತ. ಅದೇ ವಿಚಾರವನ್ನ ಇಲ್ಲಿ ತೆಗೆದುಕೊಂಡು ಬಂದಿರುವಂತಹ ವಿಪಕ್ಷಗಳು, ರಕ್ತ ಮತ್ತು ಕ್ರಿಕೆಟ್ ಅದು ಹೇಗೆ ಒಟ್ಟಿಗೆ ಹರಿಯುತ್ತೆ ಅಂತ ಕೇಂದ್ರ ಸರ್ಕಾರಕ್ಕೆ ಈಗ ಪ್ರಶ್ನೆ ಮಾಡಿದೆ. ಆದ್ರೆ ಇದಕ್ಕೆ ಸ್ಪಷ್ಟನೆ ಕೊಟ್ಟಿರುವಂತಹ ಕೇಂದ್ರ ಸರ್ಕಾರ, ಅಂದ್ರೆ ನಾವು ವಿಪಕ್ಷವಾಗಿ, ಅಂದ್ರೆ ಆ ದೇಶದ ಜೊತೆಗೆ ಈ ಒಂದು ಕ್ರಿಕೆಟ್ ಮ್ಯಾಚ್ಗಳನ್ನು ಆಯೋಜನೆ ಮಾಡಿದ್ದಲ್ಲ, ಬಹು ರಾಷ್ಟ್ರೀಯ ಕ್ರಿಕೆಟ್ ಮ್ಯಾಚ್ಗಳಲ್ಲಿ ನಮ್ಮ ಭಾರತ ಸ್ಪರ್ಧೆ ಆಡುತ್ತೆ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದೆ ಕೇಂದ್ರ ಸರ್ಕಾರ. ಆದರೆ ಈ ಬಗ್ಗೆ ವಿಪಕ್ಷಗಳು ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಇದೆ ನಿರಂತರವಾಗಿ. ಇದು ರಾಜಕೀಯ ಬೆಳವಣಿಗೆಗಳಿಗೆ ಕಾರಣ ಆಗಿದೆ. ಇದೆಲ್ಲವೂ ಕೂಡ ಒಂದು ಕಡೆ ಆದ್ರೆ, ಇನ್ನು ನಾಳೆ ನಡೀತಾ ಇರುವಂತಹ ಭಾರತ ಪಾಕಿಸ್ತಾನದ ಮ್ಯಾಚ್ ಬಹಳಷ್ಟು ಹೈ ವೋಲ್ಟೇಜ್ ಆಗಿರುವಂತಹ ಮ್ಯಾಚ್. ಯಾವಾಗಲೂ ನಡೆದಾಗಲೂ ಕೂಡ, ಭಾರತ ಮತ್ತು ಪಾಕಿಸ್ತಾನದ ಮ್ಯಾಚ್ ಯಾವಾಗ ನಡೆದಾಗಲೂ ಕೂಡ ಅದೇ ರೀತಿಯಾದಂತಹ ಹೈ ವೋಲ್ಟೇಜ್ ಅನ್ನ ಪಡೆದುಕೊಳ್ಳುತ್ತೆ. ಸೊ ಇದಕ್ಕಾಗಿ ಕ್ರಿಕೆಟ್ ಫ್ಯಾನ್ಸ್ ಕಾತರತೆಯಿಂದ ಕಾಯ್ದುಕೊಳ್ತಾ ಇದ್ದಾರೆ. ಇದರ ನಡುವೆ ಒಂದಿಷ್ಟು ಜನ ಇದರ ಬಗ್ಗೆ ತಮ್ಮದೇ ಆದ ರೀತಿಯಲ್ಲಿ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ. ಪಾಕಿಸ್ತಾನದ ವಿರುದ್ಧ ನಾವು ಆಡಬೇಕಾ ಅನ್ನುವಂಥದ್ದು, ಅಂದ್ರೆ ರಾಜಕೀಯವನ್ನು ಹೊರತುಪಡಿಸಿದಂತೆ, ರಾಜಕೀಯ ನಾಯಕರ ವಿಚಾರವನ್ನು ನಾವು ನೋಡಿದ್ವಿ ಈಗಾಗಲೇ. ಅದನ್ನು ಹೊರತುಪಡಿಸಿದಂತೆ ಕ್ರಿಕೆಟ್ ಅಭಿಮಾನಿಗಳು ಕೂಡ ಅಂತಹ ಪಾಕ್ನ ವಿರುದ್ಧ ನಮ್ಮ ಭಾರತ ಆಡಬಾರದು ಅನ್ನುವಂತಹ ವಿಚಾರವನ್ನ ಮತ್ತೊಂದು ಕಡೆ ಕ್ರಿಕೆಟ್ ಅಭಿಮಾನಿಗಳು ಇದನ್ನ ತಮ್ಮದೇ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಆಡ್ಲಿ, ಪಾಕಿಸ್ತಾನದ ವಿರುದ್ಧ ಮತ್ತೊಮ್ಮೆ ನಮ್ಮ ಭಾರತ ವಿಜಯಶಾಲಿ ಆಗ್ಲಿ ಅನ್ನುವಂತಹ ಹಾರೈಕೆಗಳನ್ನ ಮಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅನ್ನುವಂಥದ್ದು, ಅಂದ್ರೆ ಕ್ರಿಕೆಟ್ನ ಮ್ಯಾಚ್ನ ರಿಸಲ್ಟ್ ಏನಾಗುತ್ತೆ ಅನ್ನುವಂಥದ್ದು. ಇನ್ನು ನಾಳೆ ದುಬೈನ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೀತಾ ಇರುವಂತಹ ಈ ಒಂದು ಮ್ಯಾಚ್ ಬಹಳಷ್ಟು ಕಾತರತೆ, ಹೈ ವೋಲ್ಟೇಜ್ ಎಲ್ಲದಕ್ಕೂ ಕೂಡ ಕಾರಣ ಆಗಿರುತ್ತೆ. ಬಟ್ ಒಂದು ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಭಾರತ ಮತ್ತು ಪಾಕಿಸ್ತಾನದ ಕ್ರಿಕೆಟ್ ಮ್ಯಾಚ್ ಅಂತ ಇದ್ರೆ ಅದು ಕೇವಲ ಕ್ರಿಕೆಟ್ ಮ್ಯಾಚ್ ಆಗಿರೋದಿಲ್ಲ, ಭಾವನಾತ್ಮಕವಾಗಿ ಕೂಡಿರುತ್ತೆ. ನಮ್ಮ ದೇಶದ ಗೌರವವನ್ನ ಎತ್ತಿ ಹಿಡಿಯೋದಾಗಿರುತ್ತೆ. ಸೊ ಆ ರೀತಿಯಾಗಿ ಬಹಳಷ್ಟು ಬಾಂಧವ್ಯಗಳನ್ನ ಬೆಸೆದುಕೊಂಡಿರುವಂತಹ ಈ ಒಂದು ಮ್ಯಾಚ್ ಏನಿದೆ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಇನ್ನು ದುಬೈನಲ್ಲಿ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ದುಬೈನ ತಾಪಮಾನ ಬಹಳಷ್ಟು ಜಾಸ್ತಿ ಆಗಿರುತ್ತೆ ಅನ್ನುವಂತಹ ವರದಿಗಳು ಸಿಗ್ತಾ ಇದೆ. 47 ಡಿಗ್ರಿ ಸೆಲ್ಸಿಯಸ್ ವರೆಗೂ ಕೂಡ ತಾಪಮಾನ ಇರುತ್ತೆ ಅಂತ ಹೇಳಲಾಗ್ತಾ ಇದೆ, ಅಂದ್ರೆ ಡೇ ಟೈಮ್ನಲ್ಲಿ. ಇನ್ನು ಕ್ರಿಕೆಟ್ ಮ್ಯಾಚ್ ನಡೀತಾ ಇರುವಂಥದ್ದು 7 ಗಂಟೆಯ ನಂತರ ಆಗಿರೋದ್ರಿಂದ ಆಗ 32 ಡಿಗ್ರಿ ಸೆಲ್ಸಿಯಸ್ ಆಗಿರುತ್ತೆ ಅನ್ನುವಂತಹ ಸದ್ಯಕ್ಕೆ ವರದಿಗಳು ಸಿಗ್ತಾ ಇದೆ. ಸೊ ಹಾಗಾಗಿ ಒಂದು ರೀತಿಯಾಗಿ ಕೊಂಚ ರಿಲೀಫ್ ಅಲ್ಲಿನ ಆಟಗಾರರಿಗೆ ಅಂತ ಹೇಳಬಹುದು. ನೋಡೋಣ ಮ್ಯಾಚ್ ಏನಾಗುತ್ತೆ ಅನ್ನುವಂಥದ್ದು.
ನೀವೆಲ್ಲರೂ ಕೂಡ ಆ ಕ್ರಿಕೆಟ್ ಮ್ಯಾಚ್ಗೆ ಕಾಯ್ತಾ ಇದ್ದೀವಿ. ನಮ್ಮ ಭಾರತ ಮತ್ತೊಂದು ಬಾರಿ ನಮ್ಮ ಬದ್ಧ ವೈರಿ ಆಗಿರುವಂತಹ ಪಾಕಿಸ್ತಾನದ ಮೇಲೆ ಮತ್ತೊಮ್ಮೆ ತನ್ನ ವಿಜಯಶಾಲಿ ಪತಾಕೆಯನ್ನು ಹಾರಿಸಲಿ ಅಂತ ಎಲ್ಲರೂ ಕೂಡ ಬೇಡ್ಕೊಳ್ಳೋಣ, ಕೇಳ್ಕೊಳ್ಳೋಣ. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.